Hey guys, welcome to Priyagiri Lifestyle YouTube channel. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಶೇರ್ ಮಾಡ್ಕೊತಾ ಇರೋಂಥದ್ದು ಸಣ್ಣ ಇಂಟ್ರಡಕ್ಷನ್ ವ್ಲಾಗ್, ಹಾಗೇನೆ ಒಂದು ಸಣ್ಣ ಯೂಟ್ಯೂಬ್ ಜರ್ನಿಯ ವ್ಲಾಗ್. ಇದೇನಿದು ಹೊಸ ಯೂಟ್ಯೂಬ್ ಚಾನಲು, ಹಾಗೆ ಒಂದು ಸಣ್ಣ ಇಂಟ್ರಡಕ್ಷನ್ ವ್ಲಾಗ್, ಫಸ್ಟ್ ವ್ಲಾಗ್ ಅಂತ ಹೇಳ್ತಿದ್ದಾರೆ. ಬಟ್ ಯೂಟ್ಯೂಬ್ ಒಂದು ಎಕ್ಸ್ಪೀರಿಯನ್ಸ್ನ ಹೆಂಗೆ ಶೇರ್ ಮಾಡ್ಕೋತಾರೆ ಅಂತ ಅನ್ಕೊತಾ ಇದ್ದೀರಾ. ಸೊ ಅದು ಹೇಳ್ತೀನಿ, ಯಾಕೆ ಏನು ಏನಾಯಿತು ಅಂತೆಲ್ಲ ಹೇಳ್ತೀನಿ. ಈಗ ನಾನು ನನ್ನ ಒಂದು ಸಣ್ಣ ಇಂಟ್ರಡಕ್ಷನ್ನ ಕೊಡ್ತೀನಿ. ನನ್ನ ಹೆಸರು ಬಂದು ಪ್ರಿಯಾಂಕಾ ಅಂತ. ನಾನು ಹುಟ್ಟಿ ಬೆಳೆದಿರೋದು ಎಲ್ಲ ಕೂಡ ಬ್ಯಾಂಗ್ಳೂರಲ್ಲೇ. ನನ್ನ ಎಜುಕೇಷನ್ ಸಹ ನಾನು ಬ್ಯಾಂಗ್ಳೂರಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿರೋದು. ಸೊ ನಾನು ಬಂದು BCom ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಮದುವೆ ಆಗಿದೆ. ಸೊ ನಮ್ಮ ಮನೆಯಲ್ಲಿ ನಾನು, ನಮ್ಮ ಪಾಪು ಮತ್ತು ನಮ್ಮ ಹಸ್ಬೆಂಡ್ ಇಷ್ಟು ಜನ ಇರ್ತೀವಿ. ಸೊ ಇದು ನನ್ನ ಒಂದು ಸಣ್ಣ ಕಿರು ಪರಿಚಯ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಏನಕ್ಕೆ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನನಗೊಂಥರ ತುಂಬ ಇಷ್ಟ. ಅಂದರೆ ಏನಾದರೂ ನನಗೆ ಗೊತ್ತಿರೋಂಥ ವಿಚಾರ ಶೇರ್ ಮಾಡ್ಕೊಳ್ಳೋದು, ನನ್ನ ಡೈಲಿ ರೊಟೀನ್ಸ್ ಆಗಿರ್ಬೋದು, ಆನ್ಲೈನ್ ಶಾಪಿಂಗ್ ರಿವ್ಯೂಸ್ಗಳು, ಆಫ್ಲೈನ್ ಶಾಪಿಂಗ್ ರಿವ್ಯೂಸ್ಗಳು, ಮತ್ತು ನನಗೆ ಕೆಲವೊಂದಷ್ಟು ಆರ್ಟಲ್ಲಿ ತುಂಬಾ ಆಸಕ್ತಿ ಇದೆ. ಡ್ರಾಯಿಂಗ್, ಪೇಂಟಿಂಗ್, ಮೆಹಂದಿ ಡಿಸೈನ್ಸ್ ಈ ಥರ ಎಲ್ಲ. ಸೊ ಯೂಟ್ಯೂಬು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಸೊ ಇದನ್ನು ನಾವು ಯೂಸ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಇದು ನನ್ನ ಪರ್ಪಸ್ ಅಂತಲೇ ಹೇಳ್ಬೋದು. ಸೊ ನನಗೆ ಸುಮ್ಮನೆ ಮನೇಲಿರೋದಕ್ಕಿಂತ ಏನಾದರೂ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡ್ತಾ ಇರೋದು. ನನಗೆ ಇಷ್ಟೊಂದೆಲ್ಲ ಆಸಕ್ತಿ ಇರೋದನ್ನು ಸುಮ್ಮನೆ ನನ್ನಷ್ಟಕ್ಕೆ ನಾನೇ ಅದನ್ನು ಇದು ಮಾಡ್ಕೊಳ್ಳೋದಕ್ಕಿಂತ ಕೆಲವೊಬ್ಬರಿಗೆ ಶೇರ್ ಮಾಡ್ಕೊಳ್ಳೋದನ್ನ, ಫಾರ್ ಎಕ್ಸಾಂಪಲ್ ಸೊ ನ್ಯೂ ಮಾಮ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲ ಕೆಲವೊಂದಷ್ಟು ಟಿಪ್ಸು, ಅಂದರೆ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀನೋ ಸೊ ಅದನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ರೀಸನಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಒಂದು ಲೈಫಲ್ಲಿ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಯೂಟ್ಯೂಬ್ ಚಾನಲಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಂದು ಹಳೆ ಚಾನಲ್ ಇತ್ತು. ಸೊ ಆ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದರು. ಹಾಗೆಯೇ ತುಂಬ ವಿಡಿಯೋಸ್ಗಳಿದ್ವು, ಸುಮಾರು 400 ವಿಡಿಯೋಸ್ಗಳಿದ್ವು. ಸೊ ಅದು ಡಿಲೀಟ್ ಆಗೋಯ್ತು. ಸೊ ಬಿಕಾಸ್ ಆಫ್ ಸಮ್ ರೀಸನ್, ಅಂದರೆ ನನ್ನ ಒಂದು ಸಣ್ಣ ಮಿಸ್ಟೇಕ್ ಆಯಿತು. ಅಂದರೆ ಯೂಟ್ಯೂಬಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ. ಸೊ ಕೆಲವೊಂದು ಹೇಳ್ತಾರೆ ಮಕ್ಕಳನ್ನ ತೋರಿಸ್ಬಾರ್ದು, ಡಿಲೀಟ್ ಆಗಿಬಿಡುತ್ತೆ ವಿಡಿಯೋ ಅಂತಾರೆ. ಒಂದೊಂದು ಥರ ಏನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಹಾಗೆ ನನ್ನ ಚಾನಲ್ ಡಿಲೀಟ್ ಆಗೋದಕ್ಕೂ ಕೂಡ ಸರ್ಕಮ್ವೆನ್ಷನ್ ವೈಲೇಷನ್ ಅಂತ ಒಂದು ರೀಸನಿಂದ ಡಿಲೀಟ್ ಆಗೋಯ್ತು. ಸೊ ಇಟ್ಸ್ ಓಕೆ, ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ, ಹಾಗಾಗಿ ನಾನು ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಅಂದ್ಕೋತಾರೆ ಏನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ರೆ ಸಾಕು, ಲಕ್ಷ ದುಡ್ಡು ಬರುತ್ತೆ, ಸೊ ಇನ್ನೇನು ಬೇಕು ಎಲ್ಲರಿಗೂ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಾನು ಕೆಲವೊಬ್ಬರು ಯೂಟ್ಯೂಬ್ ಚಾನಲಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಏನಂತ ಹೇಳಿದ್ರೆ, ಅಂದರೆ ಅವ್ರು ಚೆನ್ನಾಗಿ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೆಳಗಡೆ ಕಮೆಂಟ್ಸಲ್ಲಿ ನಾವು ಇವ್ರ ವಿಡಿಯೋ ನೋಡಿ ಹಾಳಾಗ್ತಾ ಇದ್ದೀವಿ, ಸೊ ಇವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಮಾತ್ರ ಇಲ್ಲೇ ಇದ್ದೀವಿ ಅಂತೆಲ್ಲ ಕಮೆಂಟ್ಸ್ಗಳಿರುತ್ತೆ. ಅದನ್ನ ನೋಡಿದಾಗೆಲ್ಲ ನಂಗೆ ಅನಿಸುತ್ತೆ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ. ತುಂಬ ಸಲ ಫೇಲ್ಯೂರ್ ಆಗಿದೆ ನನಗೆ ಯೂಟ್ಯೂಬ್ ಒಂದು ಇದರಲ್ಲಿ. ಸೊ ಆದರೂ ಕೂಡ ನನಗೆ ತುಂಬ ಇಷ್ಟ ವಿಡಿಯೋಸ್ ಮಾಡೋದು ಅಂತ ಹೇಳಿಬಿಟ್ಟು ಮತ್ತೆ ನಾನು ಈ ಒಂದು ಚಾನಲ್ ಓಪನ್ ಮಾಡಿರೋದು. ಸೊ ತುಂಬ ಕಷ್ಟ ಇರುತ್ತೆ, ಅಷ್ಟು ಈಸಿ ಅಲ್ಲ ವಿಡಿಯೋಸ್ ಮಾಡೋದು, ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಎಲ್ಲ ಕೂಡ ಕಷ್ಟ ಇರುತ್ತೆ. ಯಾವುದೇ ಒಂದು ಕೆಲಸ ಅಂತ ತೊಗೊಂಡ್ರೆ ಅದಕ್ಕೆ ಅದರದ್ದೇ ಆದಂಥ ಪರಿಶ್ರಮ ಇರುತ್ತೆ. ಪರಿಶ್ರಮ ಇಲ್ಲದೆ ಏನೂ ಬರೋಲ್ಲ. ಆ್ಯಂಡ್ ಆಲ್ಸೋ ಕೆಲವೊಬ್ರು ಏನು ಥಿಂಕ್ ಮಾಡ್ತಾರೆ, ಓಕೆ ಇವ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಕಾರ್ ತೊಗೊಂಡ್ರು, ಮನೆ ತೊಗೊಂಡ್ರು, ಬೈಕ್ ತೊಗೊಂಡ್ರು ಅಂತೆಲ್ಲ ಹೇಳಿ ಬರೀ ಯೂಟ್ಯೂಬ್ದೇ ಅರ್ನಿಂಗ್ಸ್ ಅಂತ ಇರಲ್ಲ. ಸೊ ಅವ್ರದ್ದು ಕೂಡ ಸೈಡ್ ಬಿಸ್ನೆಸ್ ಅಂತ ಇರುತ್ತೆ. ಸೊ ಅಲ್ಲಿಂದನೂ ಕೂಡ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಸೊ ಎಲ್ಲನೂ ನೆಗೆಟಿವ್ ವೇಯಿಂದ ನೋಡೋಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದು ರೀತಿ ಪಾಸಿಟಿವ್ ವೇಯಲ್ಲೂ ನೋಡಬೇಕು. ತುಂಬ ಜನದ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ ನಾನು, ಕೆಳಗಡೆ ಕಮೆಂಟ್ಸ್ಗಳು ನೋಡಿದ್ರೆ ಬರೀ ನೆಗೆಟಿವ್ ಕಮೆಂಟ್ಸ್ ಇರ್ತವೆ, ಎಲ್ಲೋ ಒಂದು ಪಾಸಿಟಿವ್ ಕಮೆಂಟ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಯೂಟ್ಯೂಬ್ಗೆ ಕಾಲಿಟ್ಟ ಮೇಲೆ ಸೊ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಇರುತ್ತೆ. ಎರಡನ್ನು ಫೇಸ್ ಮಾಡೋಕ್ಕೂ ಕೂಡ ನಾವು ರೆಡಿಯಾಗಿರಬೇಕು. ಸೊ ಇಷ್ಟೇ ನನ್ನ ಒಂದು ಯೂಟ್ಯೂಬಿನ ಸಣ್ಣ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಾವು ಕಷ್ಟಪಟ್ಟು ವಿಡಿಯೋಸ್ ಮಾಡಿ, ಎಡಿಟಿಂಗ್ ಮಾಡಿ, ಎಲ್ಲವನ್ನು ಮಾಡಿ ಸೊ ಜನಕ್ಕೆ ರೀಚ್ ಆಗಿ, ಸೊ ಜನಕ್ಕೆ ಇಷ್ಟ ಆದಮೇಲೆ ನಮಗೆ ಅಮೌಂಟ್ ಬರೋದು, ಪಟ್ ಅಂತ ಅಮೌಂಟ್ ಬರಲ್ಲ. ಆ್ಯಂಡ್ ಜನಕ್ಕೆ ಇಷ್ಟ ಆದಮೇಲೆ ಅಮೌಂಟ್ ಹೇಗೆ ಬರುತ್ತೆ ಅಂದರೂ ಕೂಡ ಅದಕ್ಕೆ ಹಲವಾರು ಪ್ರೋಸೆಸಿಂಗ್ ಇರುತ್ತೆ. ಸೊ ಅಂದರೆ ನಿಮಗೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, 1K ಸಬ್ಸ್ಕ್ರೈಬರ್ ಆಗಬೇಕು, ಅಷ್ಟೇ ಅಲ್ಲ ಅದ್ರ ಜೊತೆಗೆ $10 ಆಗಬೇಕು, ಅದ್ರ ಜೊತೆಗೆ ಇನ್ನೂ ತುಂಬ ಪ್ರೊಸೆಸ್ ಇರುತ್ತೆ.
ಸೊ ಪಿನ್ ಬರಬೇಕು, ಪಿನ್ ಜನ್ರೇಟ್ ಆಗಬೇಕು. ದಟ್ಸ್ ನಾಟ್ ಇಟ್ ಆಲ್ ಈಸಿ. ಇಷ್ಟೇನೆ ಒಂದು ಸಣ್ಣ ಕಿರು ಪರಿಚಯ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ನನ್ನ ಡೈಲಿ ಬ್ಲಾಗ್ಸ್, ರೋಟೀನ್ಸ್ ಎಲ್ಲ ಕೂಡ ಶೇರ್ ಮಾಡ್ತೀನಿ. ಸೊ ಪ್ರಿಯಾ ಗಿರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನನ್ನ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಸೊ ಅದನ್ನು ಶೇರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ನನ್ನ ಲೈಫ್ ಸ್ಟೈಲಲ್ಲಿ ನಿಮಗೆ ಯೂಸ್ ಆಗುವಂಥದ್ದು ಏನೆಲ್ಲ ಇರುತ್ತೆ ಅದು ಕೂಡ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವ್ಲಾಗ್ ನೋಡಿದ್ದಕ್ಕೆ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.